ಹಾಯ್ ಹಲೋ ನಮಸ್ಕಾರ. SSLC ಎಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಬರೋ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಈ ಚಾಪ್ಟರ್ನ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಕಗಳು ಈ ಚಾಪ್ಟರ್ನ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಕೆ ಹೊರಟಿದ್ದೀವಿ. ಬಟ್ ಆದರೆ ನಿಮಗೆಲ್ಲ ಏನಕ್ಕೆ ಮಾಡ್ತೀವಿ ಸರ್ ಅಂತ ಪ್ರಶ್ನೆ ಬರ್ಬೋದು. ಯಾಕಂದರೆ ಬ್ಲೂ ಪ್ರಿಂಟಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ಸ್ನ ಮಾಡಿ ಏನು ಯೂಸು ಸರ್ ಅಂತ. ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಸ್ನ ಮಾಡೋದ್ರಿಂದ ಇಲ್ಲಿ ನಾವು ಸುಮಾರು ಡಿಸ್ಕಷನ್ಸ್ ಮಾಡ್ತೀವಿ, ಬೇಸಿಕ್ಸು, ಫಾರ್ಮುಲಾಸು, ಈ ಕಾನ್ಸೆಪ್ಟ್ಸ್ ಮೇಲೆ. ಈ ಪ್ರಾಬ್ಲಮ್ಸ್ನ ಒಂಥರ ವಾರ್ಮಿಂಗ್ ಅಪ್ ಸೆಷನ್ ಅಂತಲೇ ತಗೊಳ್ಳಿ ನೀವು. ಸೊ ಪ್ರಾಕ್ಟೀಸ್ ಮಾಡ್ತಾ ಈ ಪ್ರಾಬ್ಲಮ್ಸ್ದು ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ ಇದೇ ಕಾನ್ಸೆಪ್ಟ್ಸ್ ಮೇಲೆ ಸ್ವಲ್ಪ ಹೈಯರ್ ಕಾನ್ಸೆಪ್ಟು ಅಂದರೆ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸು ಫೈನಲ್ ಎಕ್ಸಾಮಲ್ಲಿ ಸಿಗುತ್ತೆ ನಮಗೆ. ಸೊ ಈ ಪ್ರಾಬ್ಲಮ್ಸ್ನ ಕಲಿಯೋದು ಕೂಡ ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾ, ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ವಿಡಿಯೋ. ಮೊದಲಿಗೆ ವಿ ಆರ್ ಗೋಯಿಂಗ್ ಟು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್. ಓಕೆ, ಸೊ LBA ಪ್ರಾಬ್ಲಮ್ಸು ಭಾಳ ಇಂಪಾರ್ಟೆಂಟು, ಜೊತೆಗೆ ಮಾಡಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡ್ಬೇಕು ನಾವು. ಬಟ್ LBAನ ಮುಗಿಸ್ಬೋಣ ಮೊದಲಿಗೆ. ಸೊ ಫಸ್ಟ್ ಈ ಚಾಪ್ಟ್ರಲ್ಲಿ ಬರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಜಸ್ಟ್ ಐ ಹ್ಯಾವ್ ಲಿಸ್ಟೆಡ್ ಆಲ್ ದ ಫಾರ್ಮುಲಾಸ್. ಒಂದು ಸರ್ತಿ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ LSA ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, CSA ಕರ್ಡ್ ಸರ್ಫೇಸ್ ಏರಿಯಾ. ಯಾವ ಸರ್ಫೇಸ್ಗಳು ಅಂದರೆ ಸಾಲಿಡ್ ಅಲ್ಲಿ ವಾಲ್ಯೂಮ್ ಇರ್ತಕ್ಕಂಥ ಒಂದು ಬಾಡಿಯಲ್ಲಿ ಯಾವುದರಲ್ಲಿ ಕರ್ವ್ಡ್ ಸರ್ಫೇಸ್ ಇರುತ್ತೆ ಅದನ್ನು ಕರ್ಡ್ ಸರ್ಫೇಸ್ ಏರಿಯಾ ಅಂತೀವಿ, ಅಥವಾ ಸ್ಟ್ರೈಟ್ ಅಥವಾ ಫ್ಲ್ಯಾಟ್ ಫೇಸ್ ಇರುತ್ತೆ ಅದನ್ನು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತೀವಿ. ಅದೇ ರೀತಿ TSA ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ, ಹಾಗೂ ವಾಲ್ಯೂಮ್ ಅಂದರೆ ಘನಫಲ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ನಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಕ್ಯೂಬ್ ಅಂದರೆ ಚೌಕಘನ, ಹೌದಲ್ವಾ? ಚೌಕಘನದ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಂದು 4a², ಟೋಟಲ್ ಸರ್ಫೇಸ್ ಏರಿಯಾ ಬಂದು 6a², ಅದೇ ರೀತಿ ವಾಲ್ಯೂಮ್ ಬಂದು a³. ಸೊ ಅದೇ ರೀತಿ ಆಯತಘನ ಅಥವಾ ಕ್ಯೂಬಾಯ್ಡ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಂದು 2h × l+b, ಟೋಟಲ್ ಸರ್ಫೇಸ್ ಏರಿಯಾ ಬಂದು 2 × LB + BH + LH. ಅದೇ ರೀತಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಈಸ್ ಲೆಂತ್ ಇಂಟು ಬೇಸ್ ಇಂಟು ಹೈಟ್, L × B × H. ಇದು ಫಾರ್ಮುಲಾ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಪಿಯರ್ ಅಥವಾ ಗೋಳ, ನಮ್ಮ ಬಾಲ್, ಫುಟ್ಬಾಲ್, ಕ್ರಿಕೆಟ್ ಬಾಲ್ ಇದೆಲ್ಲ ಇದಾವಲ್ಲ, ಆ ರೀತಿ ಒಂದು ಸ್ಪಿಯರು ಇಲ್ಲಿ ನೀವು ನೋಡ್ಬೋದು. ನಮ್ಮ ಕ್ರಿಕೆಟ್ ಟೆನ್ನಿಸ್ ಬಾಲೇ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಇದರಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬರಲ್ಲ, CSA ಕರ್ವ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಕರ್ವ್ಡ್ ಆಗಿರುತ್ತೆ, ಹಾಗಾಗಿ. ಸೊ ಇಲ್ಲಿ ಅದರ CSA ಬಂದ್ಬಿಟ್ಟು 4πr². ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ 4πr², ಯಾಕಂದರೆ ಎರಡಕ್ಕೂ ಸೇಮೇ ಆಗುತ್ತೆ. ವೈ? ಬಿಕಾಸ್ ಅದಕ್ಕೆ ಯಾವುದೇ ಮೇಲೆ ಅಥವಾ ಕೆಳಗಿನ ಫೇಸ್ ಇರೋದಿಲ್ಲ, ಎಲ್ಲ ಕಡೆ ಕರ್ವ್ಡ್ ಆಗೇ ಇರುತ್ತೆ, ಆದ ಕಾರಣ. ಸೊ ಅದೇ ರೀತಿ ಅದರ ವಾಲ್ಯೂಮ್ ಬಂದ್ಬಿಟ್ಟು ಅಂದರೆ ಅದ್ರ ಘನಫಲ ಬಂದ್ಬಿಟ್ಟು 4/3πr³. ಓಕೆನಾ? ಅದೇ ರೀತಿ ಅದೇ ಸ್ಪಿಯರ್ನ ಅರ್ಧಕ್ಕೆ ಕಟ್ ಮಾಡಿಬಿಟ್ರೆ ನಾವು ಅದನ್ನು ಅರ್ಧಗೋಳ ಅಥವಾ ಹೆಮಿಸ್ಪಿಯರ್ ಅಂತ ಕರಿತೀವಿ. ಆ ಹೆಮಿಸ್ಪಿಯರ್ದು CSA ಬಂದ್ಬಿಟ್ಟು 2πr². ಬಟ್ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಮೇಲ್ಗಡೆ ಒಂದು ಕಟ್ ಮಾಡಿದ್ದೀವಲ್ಲ, ಅಲ್ಲೊಂದು ಸರ್ಕಲ್ ಫಾರ್ಮ್ ಆಗಿದೆ. ಸೊ ಆ ಸರ್ಕಲ್ನ ಏರಿಯಾ ಕೂಡ ಆ್ಯಡಪ್ ಆಗಿ ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ 3πr² ಆಗುತ್ತೆ. ವಾಲ್ಯೂಮ್ ಬಂದ್ಬಿಟ್ಟು ಸ್ಪಿಯರಿನ ವಾಲ್ಯೂಮಲ್ಲಿ ಅರ್ಧ ಇರುತ್ತೆ, ಹಾಗಾಗಿ /2 ಮಾಡಿದ್ರೆ 2/3πr³ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದು ಕೊಳವೆ ಅಥವಾ ಸಿಲಿಂಡರ್, ಕನ್ನಡದಲ್ಲೂ ಕೂಡ ಸಿಲಿಂಡರ್ ಅಂತಲೇ ಕರಿತೀವಿ. ಆ ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದು 2πrh, ಮತ್ತು ಟೋಟಲ್ ಸರ್ಫೇಸ್ ಏರಿಯಾ 2πr × r+h, ವೇರ್ h ಇಸ್ ದ ಹೈಟ್ ಆಫ್ ದ ಸಿಲಿಂಡರ್. ಸಿಲಿಂಡರ್ನ ಎತ್ತರ ಹೆಚ್ಚಾದರೆ ಆವಾಗ 2πr × r+h ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅದೇ ರೀತಿ ವಾಲ್ಯೂಮ್ ವಿಷಯಕ್ಕೆ ಬಂದರೆ πr² × h ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೋನ್ ಅಂದರೆ ಶಂಕು ಅಂತ ಕನ್ನಡದಲ್ಲಿ ಕರಿತೀವಿ. ಆ ಶಂಕುವಿನ ಕರ್ವ್ಡ್ ಸರ್ಫೇಸ್ ಏರಿಯಾ CSA ಬಂದು πrl. ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಬಂದು πr × r+l. ಅದೇ ರೀತಿ ಅದರ ವಾಲ್ಯೂಮ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಸಿಲಿಂಡ್ರಲ್ಲಿ 1/3 ಭಾಗ ಇರುತ್ತೆ, ಹಾಗಾಗಿ 1/3 × πr²h. ಸೊ ಈ ಫಾರ್ಮುಲಾಗಳೆಲ್ಲ ನಮಗೆ ಮನದಟ್ಟಾಗಿರಬೇಕು, ಪ್ರಾಕ್ಟೀಸ್ ಆಗಿರಬೇಕು, ಬೈ ಹಾರ್ಟ್ ಆಗಿರಬೇಕು. ಯಾವಾಗೇ ಕೇಳಿದ್ರು, ನಿದ್ದೆಲೆ ಎಬ್ಸಿ ಕೇಳಿದ್ರು ಕೂಡ ನಮಗೆ ಹೇಳೋದಕ್ಕೆ ಬರಬೇಕು.
ಸೊ ಇಷ್ಟು ಹೇಳ್ತಾ ನೆಕ್ಸ್ಟು ನಾವು ವಿ ಆರ್ ಗೋಯಿಂಗ್ ಟು ಸಾಲ್ವ್ 2 ಮಾರ್ಕ್ಸ್ ಕ್ವಶನ್ಸ್, 2 ಅಂಕಿಗಳ ಪ್ರಶ್ನೆಗಳನ್ನ ನಾವು ಇವಾಗ ಸಾಲ್ವ್ ಮಾಡೋಕ್ಕೆ ಹೋಗೋಣ. ನಾನು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಇಲ್ಲ, ಎಲ್ಲ ಈಸಿನೇ ಇದೆ. ಕೆಲವೊಂದು ಆವ್ರೇಜ್ ಪ್ರಾಬ್ಲಮ್ಸು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ 42nd ಕ್ವಶನ್ ತಗೊಂಡಿದ್ದೀನಿ ಇಲ್ಲಿ. ಸೊ 42nd ಕ್ವಶನ್ನು, 2 hemispheres of radius 7 cm are joined at the ends of the cylinder. ಇದೇ ರೀತಿ ಪ್ರಶ್ನೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇತ್ತು. ends of the cylinder of radius 7 cm and the height of the cylinder is 10 cm. ಓಕೆನಾ? ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್. ಈ ಸಾಲಿಡಿನ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿತಿದ್ದಾರೆ. ಜ್ಞಾಪಕ ಇಟ್ಕೋಬೇಕು ನಾವು, ಹೆಮಿಸ್ಪಿಯರ್ದು ಸಿಲಿಂಡರ್ದು ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ ಅವ್ರು ಕೇಳ್ತಿರೋದು. ಈ ಪೂರ್ತಿ ಸಾಲಿಡ್ ಆಯ್ತಲ್ಲ ಅದರ ಟೋಟಲ್ ಸರ್ಫೇಸ್ ಏರಿಯಾ. ಸಾಲಿಡ್ ಹೆಂಗೆ ಕಾಣಿಸುತ್ತೆ ಒಂದ್ಸರಿ ಕನ್ನಡದಲ್ಲಿ ಓದ್ಬಿಟ್ಟು ಆಮೇಲೆ ಮಾಡೋಣ. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ನ 2 ಬದಿಗೆ 7 ಸೆಂಟಿಮೀಟರ್ ತ್ರಿಜ್ಯವಿರುವ 2 ಅರ್ಧಗೋಳಗಳನ್ನು ಜೋಡಿಸಲಾಗಿದೆ. ಓಕೆನಾ? ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಕಾಣಿಸುತ್ತೆ ಒಂದು ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳೋಣ, ವಿಜುವಲೈಸ್ ಮಾಡ್ಕೊಳ್ಳೋಣ. ಒಂದು ಸಿಲಿಂಡರ್ ಇದೆ, ಓಕೆನಾ? ಈ ರೀತಿ ಒಂದು ಸಿಲಿಂಡರ್ ಇದೆ ಅಂತ ಇಟ್ಕೊಳ್ಳಿ. ಸಿಲಿಂಡರ್ ಥರ ಕಾಣಿಸ್ತಿದೆಯಾ ಇದು? ಹಾಂ, ಚೂರು ಹೆಚ್ಚು ಕಡಿಮೆ ಆಗುತ್ತೆ ಡಯಾಗ್ರಾಮು. ಐ ಆಮ್ ನಾಟ್ ಸೋ ಗುಡ್ ಎಟ್ ಡಯಾಗ್ರಾಮ್ಸ್, ಸೊ ಪ್ಲೀಸ್ ಬೇರ್. ಓಕೆನಾ? ಇದೊಂದು ಸಿಲಿಂಡರ್ ಅಂತ ಇಟ್ಕೊಳ್ಳೋಣ. ಈ ಸಿಲಿಂಡರ್ದು ರೇಡಿಯಸ್ ಕೊಟ್ಟಿದ್ದಾರೆ ಅವರು. ರೇಡಿಯಸ್ ಬಂದು 7 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ, 7 ಸೆಂಟಿಮೀಟರ್. ಅದೇ ರೀತಿ ಈ ಸಿಲಿಂಡರ್ನ ಎತ್ತರ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ 10 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಈ ಸಿಲಿಂಡರ್ಗೆ ಏನು ಮಾಡಿದ್ದಾರೆ ಅವರು, ಈ ಕಡೆ ಮುಚ್ಚಳ ಏನು ಮಾಡಿದ್ದಾರೆ, ಒಂದು ಅರ್ಧಗೋಳ ಅಥವಾ ಹೆಮಿಸ್ಪಿಯರ್ನ ತಗೊಂಬಂದು ಈ ಕಡೆ ಇಟ್ಟಿದ್ದಾರೆ ಈ ರೀತಿ. ಅದೇ ರೀತಿ ಈ ಕಡೆ ಕೂಡ ಒಂದು ಅರ್ಧಗೋಳವನ್ನು ತಗೊಂಬಂದು ಈ ರೀತಿ ಇಟ್ಟಿದ್ದಾರೆ ಹೀಗೆ. ಓಕೆನಾ? ಸಿಲಿಂಡರ್, ಹೆಮಿಸ್ಪಿಯರ್, ಹೆಮಿಸ್ಪಿಯರ್, ಸಿಲಿಂಡರು, ಅರ್ಧಗೋಳ, ಅರ್ಧಗೋಳ, ಹೌದಲ್ವಾ? ಇದರ ಟೋಟಲ್ ಸರ್ಫೇಸ್ ಏರಿಯಾ, ಈ ಸಾಲಿಡ್ದು ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾರೆ ಅವರು. ಓಕೆ ಅಲ್ವಾ? ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಏನು? ಅದಕ್ಕೆ ಮುಂಚೆ ಮಕ್ಕಳ ಯಾವುದೇ ಪ್ರಾಬ್ಲಮ್ಸ್, ಮ್ಯಾಥಮೆಟಿಕ್ಸ್ ಅಂದ್ರೇ ಬೇಸಿಕಲಿ ಕನೆಕ್ಟಿಂಗ್ ದ ಡಾಟ್ಸ್. ಏನೇನೆಲ್ಲ ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಬೇಕು, ಅದನ್ನು ಕಂಡುಹಿಡಿಯೋಕ್ಕೆ ನಮ್ಗೆ ಇನ್ನೂ ಏನಾದರೂ ಡೇಟಾ ಬೇಕಾ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಪ್ರಾಬಬ್ಲಿ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಮೊದಲಿಗೆ ಗಿವನ್ ಡೇಟಾ ಅಂದರೆ ದತ್ತಾಂಶವನ್ನು ಬರ್ಕೊಳ್ಳೋಣ ನಾವು. ರೇಡಿಯಸ್ ಆಫ್ ಸಿಲಿಂಡರ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೈಟ್ ಆಫ್ ಸಿಲಿಂಡರ್ HCl ಅಂತ ಬರ್ದಿ, CYL ಅಂತ ಬರ್ದೀನಿ, ಹೈಟ್ ಆಫ್ ಸಿಲಿಂಡರ್ ಡಿನೋಟ್ ಮಾಡೋದಕ್ಕೆ. ಸಿಲಿಂಡರ್ನ ಎತ್ತರ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಓಕೆ ಅಲ್ವಾ? ಆಮೇಲೆ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಈಸ್ ಆಲ್ಸೋ 7 ಸೆಂಟಿಮೀಟರ್. ಅದಕ್ಕೆ ನಾನು ಅದನ್ನು ಸೆಪ್ರೇಟಾಗಿ ಏನು ಮೆನ್ಷನ್ ಮಾಡ್ತಾ ಇಲ್ಲ, ಎರಡು ಒಂದೇ ಇದೆ. ಇಷ್ಟು ದತ್ತಾಂಶ ಕೊಟ್ಟಿದ್ದಾರೆ ನಮಗೆ. ಓಕೆ, ಇವಾಗ ನಾವೇನು ಕಂಡುಹಿಡಿಬೇಕು? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಯಾವುದ್ರದ್ದು? ಘನಾಕೃತಿದು. ಘನಾಕೃತಿಯ ಅಂದರೆ ಈ ಟೋಟಲ್ ಸಾಲಿಡ್ ಏನು ಬಂತು ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಲ್ವಾ? ಇದನ್ನು ಹೆಂಗೆ ಕಂಡುಹಿಡಿಯೋದು ನಾವು? ನೋಡಿ, ಗಮನಿಸಿ ಈ ಚಿತ್ರಣ. ಈ ಚಿತ್ರ ಅಂದರೆ ನಿಮ್ಮ ತಲೆಯಲ್ಲಿ ಆ್ಯಕ್ಚುಲಿ ಒಂದು ಸಿಲಿಂಡರ್ ಮೂಡಬೇಕು. ಆ ಸಿಲಿಂಡರ್ನ ಈ ಬದಿಯಲ್ಲಿ ಒಂದು ಅರ್ಧಗೋಳ ಮೂಡಬೇಕು, ಈ ಬದಿಯಲ್ಲೂ ಕೂಡ ಒಂದು ಅರ್ಧಗೋಳ ಮೂಡಬೇಕು. ಸೊ ಇವಾಗ ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಅಥವಾ ಘನಾಕೃತಿ is equal to CSA of ಹೆಮಿಸ್ಪಿಯರ್. HS ಅಂತ ಬರ್ದಿದ್ದೀನಿ, ಹೆಮಿಸ್ಪಿಯರ್ ಅಂತ ಅರ್ಥ. ಓಕೆನಾ? CSA ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಯಾವುದರದು? ಈ ಅರ್ಧಗೋಳದ್ದು. ಅದೇ ರೀತಿ ಒಂದೇ ಒಂದಿಲ್ಲ ಹೆಮಿಸ್ಪಿಯರು, ಆ ಬದಿಯಲ್ಲಿ ಕೂಡ ಇನ್ನೊಂದು ಹೆಮಿಸ್ಪಿಯರ್ ಇದೆ, ಈ ಬದಿಯಲ್ಲಿ ಕೂಡ ಇನ್ನೊಂದು ಹೆಮಿಸ್ಪಿಯರ್ ಇದೆ. ಈ ಹೆಮಿಸ್ಪಿಯರ್ನ CSA ಟೋಟಲ್ 2 ಇದೆಯಲ್ವಾ? ನಾನೇನು ಮಾಡ್ತೀನಿ, 2 ಇಂಟು ಹೆಮಿಸ್ಪಿಯರ್, CSA ಆಫ್ ಹೆಮಿಸ್ಪಿಯರ್ ಅಂತ ಬರ್ದೀನಿ, ಪ್ಲಸ್ ಈ ಹೆಮಿಸ್ಪಿಯರ್ ಆಯಿತು, ಆ ಹೆಮಿಸ್ಪಿಯರ್ ಆಯಿತು, ಉಳಿದಿದ್ದೇನೋ ಸಿಲಿಂಡರ್, CSA ಆಫ್ ಸಿಲಿಂಡರ್. ಕರೆಕ್ಟ್ ಇದು? ಸೊ ನಾವು TS ಏನಕ್ಕೆ ತೊಗೊಳ್ಳಿಲ್ಲ ಅಂತ ಕೇಳ್ಬೋದು.
ಟಿ ಎಸ್ ಎ ಅಂದರೆ ಈ ಮುಖ ಮತ್ತು ಈ ಮುಖ ಅಂದರೆ ಮೇಲ್ಮುಖ ಕೆಳಮುಖನ ಸೇರಿಸಿದ್ರೆ ಟಿ ಎಸ್ ಎ ಆಗುತ್ತೆ. ಬಟ್ ಅಲ್ಲಿ ಸಿಲಿಂಡರ್ನ ಈ ಕಡೆ ಮುಖನ ಹೆಮಿಸ್ಫಿಯರ್ ಮುಚ್ಚಿಬಿಟ್ಟಿದೆ, ಈ ಮುಖನ ಇನ್ನೊಂದು ಹೆಮಿಸ್ಫಿಯರ್ ಮುಚ್ಚಿಬಿಟ್ಟಿದೆ. ನಾವು ಅದಕ್ಕೆ ಮುಟ್ಟಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅದನ್ನು ಕೌಂಟ್ ಮಾಡ್ತಾ ಇಲ್ಲ. ಓಕೆ, ಇವಾಗ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಸಿ ಎಸ್ ಸಿ ಆಫ್ ಹೆಮಿಸ್ಫಿಯರ್ ಅಂದರೆ 2πr² ಪ್ಲಸ್ ಸಿ ಎಸ್ ಸಿ ಆಫ್ ಸಿಲಿಂಡರ್ ಅಂದರೆ 2πrh. ಈ ಎರಡು ಕೂಡ ಫಾರ್ಮುಲಾಗಳು ನಮ್ಮ ಟೇಬಲಲ್ಲಿ ನೋಡಿದ್ವಿ ನಾವು. ಸೊ ಈ ಫಾರ್ಮುಲಾಗಳು ಗೊತ್ತಿದ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಮುಗ್ದಂಗೆ. ಇಷ್ಟು ಪ್ರಾಬ್ಲಮ್ಮು ಇಷ್ಟು ಸ್ಟೆಪ್ಸ್ ಆದಮೇಲೆ ಬರೀ ನಂಬರ್ಗಳನ್ನ ಹಾಕ್ತೀವಿ ನಾವು, ಸಿಂಪ್ಲಿಫೈ ಮಾಡ್ತಾ ಹೋದರೆ ಆನ್ಸರ್ ಸಿಕ್ಕೋಗುತ್ತೆ. 2 ಇಂಟು 2 4πr² ಪ್ಲಸ್ 2πrh. ಇದನ್ನು ನಾವು ಇಲ್ಲೇ ಡೈರೆಕ್ಟಾಗಿ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಥವಾ ನನಗೆ ಇನ್ನೊಂದು ಏನಿಷ್ಟ ಅಂದರೆ, ನಾನು ಯಾವ ರೀತಿ ಮಾಡ್ತೀನಿ ಇದನ್ನು, ಒಂದೇ ಪ್ರಾಬ್ಲಮ್ನ ಮ್ಯಾಥಮೆಟಿಕ್ಸಲ್ಲಿ ಹಲವಾರು ರೀತಿಯಿಂದ ಸಾಲ್ವ್ ಮಾಡ್ತಾ ಹೋಗ್ಬೋದು. ನಾನು ಹೇಳಿದೆ ಕನೆಕ್ಟಿಂಗ್ ಆಲ್ ದ ಡಾಟ್ಸ್ ಅಂತ, ಹೌದಲ್ವಾ? ನಾವು ಹಿಂಗೇ ಮಾಡ್ಬೇಕಂತೇನಿಲ್ಲ, ಬೇರೆ ರೀತಿಲೂ ಕೂಡ ಮಾಡ್ಬೋದು. ಸೊ ಇದನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟು ಮಾಡ್ಬೋದು. ಇನ್ನೊಂದು ಏನು ಮಾಡ್ಬೋದು, ಇಲ್ಲಿ πr ಇದೆ, ಇಲ್ಲೂ ಕೂಡ πr ಇದೆ, ಐ ಕ್ಯಾನ್ ಟೇಕ್ ಕಾಮನ್. ಮತ್ತು ಇಲ್ಲಿ 4 ಇದೆ, ಇಲ್ಲಿ 2 ಇದೆ, 2 ಕಾಮನ್ ತೆಗಿಬೋದು. ಸೊ 2πr, ಸರ್ r² ಏನಕ್ಕೆ ತಗೊಳ್ಳಿಲ್ಲ ಅಂದರೆ ಇಲ್ಲಿ ಒಂದೇ ಒಂದು r ಇದೆ, ಒಂದೇ rನ ತೆಗಿಯೋಕ್ಕಾಗೋದು. ಉಳಿಯೋದೇನಿಲ್ಲಿ 2 ಹೊರಗಡೆ ಹೋಯ್ತು, ಒಂದು 2 ಉಳಿತಿಲ್ಲಿ, 2 2s 4 ಆಗುತ್ತೆ. π ಹೊರಗಡೆ ಹೋಗಿದೆ, r ಹೊರಗಡೆ ಹೋಗಿದೆ, ಒಂದು r ಉಳಿತು. ಪ್ಲಸ್ 2πr 3 ಕೂಡ ಹೊರಗಡೆ ಬರ್ದಿದ್ದೀವಿ. ಸೊ ಉಳಿಯೋದಿಲ್ಲಿ h. ಇವಾಗ ಇನ್ನೂ ಕ್ಯಾಲ್ಕುಲೇಷನ್ ನಮಗೆ ಸಿಂಪಲ್ ಆಗುತ್ತೆ ನೋಡಿ. ನೆಕ್ಸ್ಟ್ ಏನಾಗುತ್ತೆ, ಇಸ್ ಈಕ್ವಲ್ ಟು 2 ಇಂಟು π ಅಂದರೆ 22/7, π ವ್ಯಾಲ್ಯೂ ಕೊಟ್ಟಿಲ್ಲ ಅಲ್ವಾ, ಕೊಟ್ಟಿಲ್ಲ. ಇಂಟು r ಅಂದರೆ ಎಷ್ಟು ಕೊಟ್ಟಿದ್ದಾರೆ, 7 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ರೇಡಿಯಸ್ ಇಸ್ 7 ಇಂಟು ಬ್ರ್ಯಾಕೆಟ್ ಒಳಗೆ ಏನಿದೆ 2r, 2 ಇಂಟು 7, 2 ಇಂಟು 7 ಇದು, ಪ್ಲಸ್ ಹೆಚ್ ಅಂದರೆ ಹೈಟ್ ಆಫ್ ಸಿಲಿಂಡರ್ ವಿಚ್ ಈಸ್ 10, ಕರೆಕ್ಟ್ ಅಲ್ವಾ? ಇದು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ ವ್ಯಾಲ್ಯೂಸ್ನ. ಸೊ ಸಿಂಪ್ಲಿಫೈ ಮಾಡಿ, 7 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 2 44 ಇಂಟು 2 ಇಂಟು 7 ಅಂದರೆ 14, 14 ಪ್ಲಸ್ 10 ಅಂದರೆ 24. ನಮಗೆ ಇದರ ಆನ್ಸರು 1056 ಬರುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ವೆರಿಫೈ ಮಾಡ್ಬೋದು. ಸೊ ಇಷ್ಟೇನು ಆನ್ಸರು. ಒಂದೇ ಒಂದು ಸ್ಟೆಪ್ ಬಾಕಿ ಇದೆ, ಏನಂದರೆ ಇಲ್ಲಿ ಯೂನಿಟ್ನ ಬರಿಬೇಕು. ನಮಗೆ ಏರಿಯಾದ ಬಗ್ಗೆ ಮಾತಾಡ್ತಿದ್ದಾರೆ, ಏರಿಯಾ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ನಾವು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀವಿ. ಅದೇ ವಾಲ್ಯೂಮ್ ಬಗ್ಗೆ ಬಂದಾಗ ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್, ಅದೇನು ಕೊಟ್ಟಿರ್ತಾರೋ ಯೂನಿಟ್, ಅದೇ ಯೂನಿಟ್ನ ಮೀಟರ್ ಕ್ಯೂಬ್ ಅಥವಾ ಮೀಟರ್ ಸ್ಕ್ವೇರ್, ಅದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ, ನಾವು ಏರಿಯಾ ಕಂಡುಹಿಡಿತಿದ್ದೀವ ವಾಲ್ಯೂಮ್ ಕಂಡುಹಿಡಿತಿದ್ದೀವ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲಿ ಏರಿಯಾ ಕಂಡುಹಿಡಿದೀವಿ, ಅದಕ್ಕೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಮೊದಲ ಪ್ರಶ್ನೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ 43ನೇ ಪ್ರಶ್ನೆ. ಓಕೆನಾ? ವಾಟ್ ಇಸ್ ದ ಕ್ವಶನ್ ಹಿಯರ್? ಒಂದು ಚೌಕ ಘನದ ಘನಫಲ 125 ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ 125 ಸೆಂಟಿಮೀಟರ್ ಕ್ಯೂಬ್. ಫೈಂಡ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, LSA ಅಥವಾ CSA ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಈ ಒಂದು ಚೌಕ ಘನದ ಚಿತ್ರ ನಾವು ಬರ್ಕೊಳ್ಳೋಣ ಒಂದ್ಸರ್ತಿ, ಅರ್ಥ ಆಗಕ್ಕಷ್ಟೇ. ಈ ರೀತಿ ಒಂದು ಚೌಕ ಘನ ಅಂದರೆ ಕ್ಯೂಬ್ ಇದೆ. ಈ ಕ್ಯೂಬಿನ ವಾಲ್ಯೂಮ್ ಎಷ್ಟು ಅಂತ ಕೊಡ್ತಿದ್ದಾರೆ, 125 ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಗಮನಿಸಿ, ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ, ಏನಕ್ಕಂದ್ರೆ ಅವರು ವಾಲ್ಯೂಮ್ ಹೇಳ್ತಾ ಇರೋದು, ಕರೆಕ್ಟ್ ಅಲ್ವಾ? ಓಕೆ. ಸೊ ಇವಾಗ ಗಿವನ್ ಡೇಟಾ ದತ್ತಾಂಶ ಏನು ನಮಗೆ, ವಾಲ್ಯೂಮ್ ಆಫ್ ಕ್ಯೂಬ್ ಅಥವಾ ಚೌಕ ಘನದ ಘನಫಲ ಈಸ್ ಈಕ್ವಲ್ ಟು 125 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿದ್ದಾರೆ. ಓಕೆನಾ? ಕಂಡುಹಿಡಬೇಕಿರೋದೇನೋ LSA ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ಇಷ್ಟು ಕೊಟ್ಟಿಯಾರ, ಹೌದಲ್ವಾ? ನಾವೇನು ಕಂಡುಹಿಡಿಬೇಕು, LSA ಕಂಡುಹಿಡಿಬೇಕು. ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಏನು, ಸೂತ್ರ 4 ನಾವು ಬರ್ಕೋಬೋದು ಇಲ್ಲಿ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಬಂದು 4a². ಏನಕ್ಕೆ ಮೇಲ್ ಫೇಸು ಕೆಳಗಡೆ ಫೇಸ್ ಬಿಟ್ಬಿಡ್ತಿದ್ದೀವಿ. ಟೋಟಲ್ 6 ಫೇಸ್ ಇದೆ, ಅದರಲ್ಲಿ ಬರೀ 4 ಫೇಸ್ ಕನ್ಸಿಡರ್ ಮಾಡ್ತಾ ಇರೋದು 4a². ಹೌದಲ್ವಾ? ಹಂಗಂದ್ರೆ ಇದನ್ನು ಕಂಡುಹಿಡಿಬೇಕಂದ್ರೆ ನನಗೆ ಎ ವ್ಯಾಲ್ಯೂ ಬೇಕಾಗುತ್ತೆ. ಇಲ್ಲಿ ಎ ಇಸ್ ದ ಓನ್ಲಿ ಅನ್ನೋನ್ ವೇರಿಯಬಲ್. ಆ ಎ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿಬೋದು? ನಾವು ಇದನ್ನು ಯೂಸ್ ಮಾಡಿಕೊಂಡು ಎನ ವ್ಯಾಲ್ಯೂನ ಕಂಡುಹಿಡಿತೀವಿ. ಓಕೆನಾ? ಹೆಂಗೆ ಕಂಡುಹಿಡಿಯೋದು ನೋಡೋಣ. ವಾಲ್ಯೂಮ್ ಆಫ್ ಕ್ಯೂಬ್ದು ಫಾರ್ಮುಲಾ ಏನು? a³. ಹೌದಲ್ವಾ? ಈಸ್ ಈಕ್ವಲ್ ಟು 125. ಇವಾಗ a³ ಈಸ್ ಈಕ್ವಲ್ ಟು, ನಾವು ಇದನ್ನ 125ನ ಕ್ಯೂಬ್ ಫಾರ್ಮುಲಾ ಹೆಂಗಾದ್ರೂ ಬರಿಬೋದಾ ನೋಡಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನಾವು ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ರೀತಿ. 125 5 ಲಾಸ್ಟಲ್ಲಿ ಇದೆ ಅಂದರೆ 5 ನಂಬರಿಂದ ಮಾಡಬೇಕು. 5 2s 10, 2 ಉಳಿತು 25 ಆಯಿತು. ಮತ್ತು 5 5s 25, 5 1s 5. ಹಂಗಂದರೆ 5 × 5 × 5 ಅಂತ ಬರಿಬೋದು ಇದನ್ನ, ವಿಚ್ ಈಸ್ ನಥಿಂಗ್ ಬಟ್ 5³ ಸೊ ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್, ಕ್ಯೂಬ್ ರೂಟು ಮತ್ತು ಇಲ್ಲೂ ಕೂಡ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ ಎ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಬರುತ್ತೆ. ಓಕೆ ಅಲ್ವಾ? ಇದು ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ 5 ಮಾರ್ಕ್ಸ್ಗಳು ಕೇಳೋ ಕ್ವಶನ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನಾವೇನು ಬರೀಬೇಕು? a³ ಕೊಟ್ಟಿದಾಗ ಅಂದರೆ ವಾಲ್ಯೂಮ್ ಕೊಟ್ಟಿದಾಗ ಈ ರೈಟ್ ಸೈಡಲ್ಲಿ ಕೊಟ್ಟಿರೋ ನಂಬರ್ನ, ರೈಟ್ ಹ್ಯಾಂಡ್ ಸೈಡಲ್ಲಿ ಕೊಟ್ಟಿರತಕ್ಕಂಥ ನಂಬರ್ನ ನಾವು ಕ್ಯೂಬ್ ಫಾರ್ಮಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ನಾವು ಬೇಕಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಬಳಸ್ಕೋಬಹುದು. ಓಕೆನಾ? ಸೊ ಇವಾಗ ಎ ವ್ಯಾಲ್ಯೂ ಸಿಕ್ತು ನಮಗೆ. LSA ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ LSA ಇಸ್ ಈಕ್ವಲ್ ಟು 4a² ವಿಚ್ ಈಸ್ 4 × a ಅಂದರೆ 5 ವಿಚ್ ಈಸ್ 5 × 5. 5 5s 25, 5 5 25, 25 × 4, 25ಕ್ಕೆ 4 ಗುಣಿಸಿದ್ರೆ 100 ಸೆಂಟಿಮೀಟರ್ ಸ್ಕ್ವಯರ್. ಇದೇನಿದು? LSA ಆಫ್ ನಮ್ಮ ಕ್ಯೂಬ್. ಸೊ ಇದು ಭಾಳ ಸಿಂಪಲ್ ಆಗಿದೆ ಪ್ರಶ್ನೆ. ಇದನ್ನು ಸಾಧಾರಣ ಅಂತ ಕೊಟ್ಟಿದ್ದಾರೆ. ನನ್ನ ಲೆಕ್ಕ ಇದು ಆ್ಯಕ್ಚುಲಿ ಈಸಿ ಕ್ವಶನ್. ಎನಿವೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ಗೆ ಎ ಕಂಡುಹಿಡಿಬೇಕು, ಆಮೇಲೆ ಈ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫೈನ್, ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. ಇಲ್ಲಿ ನೋಡಿ, ಕೊಡಬೇಕಾದ್ರೆ ಇಲ್ಲಿ ಕಠಿಣ, ಡಿಫಿಕಲ್ಟ್ ಅಂತ ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? 44th ಕ್ವಶನ್ನು. ಏನು ಕಠಿಣ ಇದೆ ನೋಡೋಣ. ಓಕೆ, ಪ್ರಶ್ನೆ ಓದೋಣ ಒಂದ್ಸರ್ತಿ. ಒಂದು ಗೋಳದ ಘನಫಲವು 38,808 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೇಮ್ ಲೈಕ್ ಲಾಸ್ಟ್ ಕ್ವಶನ್, ಬಟ್ ಇಲ್ಲಿ ಏನಕ್ಕೆ ಕಠಿಣ ಅಂತ ಕೊಟ್ಟಿರಲ್ಲ, ಈ ನಂಬರ್ ನೋಡಿ ಒಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ಕ್ಯಾಲ್ಕುಲೇಷನ್ ನಮಗೆ ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಅದಕ್ಕೆ ಕಠಿಣ ಅಂತ ಕೊಟ್ಟಿದ್ದಾರೆ. ಏನಿವೆ, ಸೊ ನಾವು ಸೇಮ್ ಯಾವ ರೀತಿ ಲಾಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವೋ ಅದೇ ರೀತಿ ಈ ಪ್ರಾಬ್ಲಮ್ ಕೂಡ ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಯು ಶುಡ್ ಥಿಂಕ್ ಇನ್ ಯುವರ್ ಎಕ್ಸಾಮಲ್ಲಿ ಕೂತಾಗ ಇದೇ ರೀತಿ ಯೋಚನೆ ಮಾಡ್ಬೇಕು ನೀವು. ಓಕೆ, ನಾವು ಈ ಪ್ರಶ್ನೆ ಅಲ್ಲಿ ಮಾಡಿದ್ದೆ, ಈ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೆ, ಸೊ ಅದನ್ನು ಇಲ್ಲಿಗೆ ಲಿಂಕ್ ಮಾಡ್ಕೋಬೇಕು. ಈ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಲ್ವಾ, ಈ ಅಪ್ರೋಚಲ್ಲಿ ಹೋಗ್ಬೋದಲ್ವಾ, ಆ ಥರ. ಓಕೆನಾ? ಸೊ ಇವಾಗ ಇದನ್ನು ಫಸ್ಟು ನಾವು ದತ್ತ ಬರೆಯೋಣ. ಅಂದರೆ ಗಿವನ್ ಡೇಟಾ, ಒಂದು ಘನದ ಘನಫಲ ಅಂದರೆ ವಾಲ್ಯೂಮ್ ಆಫ್ ಸ್ಪಿಯರ್ ಅಥವಾ ಗೋಳದ ಘನಫಲ. ಓಕೆನಾ? ಇಸ್ ಈಕ್ವಲ್ ಟು 38,808 ಸೆಂಟಿಮೀಟರ್ ಕ್ಯೂಬ್. ಇದು ನಮ್ಮ ದತ್ತಾಂಶ, ಇದನ್ನ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ಅವರು. ಏನು ಕಂಡುಹಿಡಿಯ ಕೇಳಿದರೆ? ಫೈಂಡ್ ದ ಸರ್ಫೇಸ್ ಏರಿಯಾ ಅಥವಾ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಹೌದಲ್ವಾ? ಮೇಲ್ಮೈ ವಿಸ್ತೀರ್ಣ ಯಾಕೆ ಬರೀ ಮೇಲ್ಮೈ ವಿಸ್ತೀರ್ಣ ಅಂದಿದ್ದಾರೆ? CSCನ TSCನ ನೀವೇ ಹೇಳಿ ನೋಡೋಣ. ಕರೆಕ್ಟ್, ಎರಡೂ ಕೂಡ ಒಂದೇ. ಇಲ್ಲಿ ಸ್ಪಿಯರ್ನ ಕೇಸಲ್ಲಿ CSC ಅಂದ್ರೂ ಒಂದೇ, TSC ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಒಂದೇ, ಅಥವಾ ಓರೆ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಕೂಡ ಎರಡು ಸೇಮೇನೆ. ಹಾಗಾಗಿ ಬರೀ ಸರ್ಫೇಸ್ ಏರಿಯಾ ಅಂತ ಹೇಳಿದ್ದಾರೆ. ನಮಗೆ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಗೊತ್ತು? 4πr². ಕರೆಕ್ಟ್ ಅಲ್ವಾ? ಇದು 4πr². ಬಟ್ ಆದರೆ ಇದನ್ನು ಕಂಡುಹಿಡಿಯೋದಕ್ಕೆ ನಮಗೆ ಆರ್ನ ಅವಶ್ಯಕತೆ ಇದೆ. ಆರ್ ವ್ಯಾಲ್ಯೂ ಗೊತ್ತಾ? ನಮಗೆ ಗೊತ್ತಿಲ್ಲ. ಸೊ ನಾವಿವಾಗ ವಾಲ್ಯೂಮ್ ಆಫ್ ಸ್ಪಿಯರ್ ವ್ಯಾಲ್ಯೂ ಕೊಟ್ಟಿರಲ್ಲ, ಇದನ್ನು ಬಳಸಿ ಆರ್ನ ವ್ಯಾಲ್ಯೂನ ಡಿರೈವ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಹೆಂಗೆ ಡಿರೈವ್ ಮಾಡ್ಕೊಳ್ಳೋದು? ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? 4/3
ಪೈ ಆರ್ ಕ್ಯೂಬ್, ಕರೆಕ್ಟ್ ಅಲ್ವಾ? 4/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಅವ್ರು ಹೇಳ್ತಿದ್ದಾರೆ ಇದ್ರ ವಾಲ್ಯೂಮ್ ಬಂದು 38,808 ಅಂತ ಹೇಳಿ. ಓಕೆನಾ? ಇವಾಗ ಜಸ್ಟು ಪೈ ವ್ಯಾಲ್ಯೂ ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಆರ್ ಕ್ಯೂಬ್ ಮಾತ್ರ ಹಿಂಗೆ ಇಟ್ಕೋಣ, ಯಾಕಂದ್ರೆ ಗೊತ್ತಿಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು, ಗೊತ್ತಿಲ್ಲ. ಹಾಗಾಗಿ 4/3 ಇಂಟು 22/7 ಇಂಟು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 38,808. ಓಕೆನಾ? ಸೊ ಇವಾಗ ಸಿಂಪ್ಲಿಫೈ ಮಾಡಿ, ಏನಾದ್ರು ಕ್ಯಾನ್ಸಲ್ ಆಗುತ್ತಾ? ಸೊ ನನ್ನ ಲೆಕ್ಕ ಇಲ್ಲಿ ಯಾವುದು ಕೂಡ ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ ಯಾವುದು ಕೂಡ ಕಾಮನ್ ಫ್ಯಾಕ್ಟರ್ಸ್ ಇಲ್ಲ ಡಿನಾಮಿನೇಟ್ರಲ್ಲಿ ಮತ್ತು ನ್ಯೂಮರೇಟ್ರಲ್ಲಿ, ಹೌದಲ್ವಾ? ಇವಾಗ ಏನು ಮಾಡೋಣ, ಓರೆ ಗುಣಾಕಾರ 4 ಇಂಟು 22 88 ಡಿವೈಡೆಡ್ ಬೈ 3 ಇಂಟು 7 21 ಇಂಟು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 38,808. ಇವಾಗ ಓರೆ ಗುಣಾಕಾರ ಮಾಡೋಣ. 21 ಮೇಲೆ ಬರುತ್ತೆ, 88 ಕೆಳಗೆ ಹೋಗುತ್ತೆ, ವಿಚ್ ಈಸ್ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 38,808 ಇಂಟು 21 ಡಿವೈಡೆಡ್ ಬೈ 88. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಯೂಸಿಂಗ್ 2 ವಿಲ್ ಗೋ ಫರ್ದರ್. 2 44 2 1 2 9 18 4 8 0 ಹಿಂಗೆ ಬರಿತೀನಿ, 2 4 8. ಮತ್ತೆ 2 ಇಂದನೇ ಮಾಡೋಣ. 2 22 2 9 18 7 14 0 2 ಆಗುತ್ತೆ. ಮತ್ತೆ ಇಲ್ಲೊಂದು ಕಡೆ ಬರ್ಕೋಣ, 9702 ಡಿವೈಡೆಡ್ ಬೈ 22 ಮೇಲ್ಗಡೆ ಇಂಟು 21 ಹೀಗೆ ಇದೆ. ಓಕೆನಾ? ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ. 2 11 2 2 4 8 8 16 5 1. ಸೊ 11 ಇಂದ ಇದು ಹೋಗುತ್ತಾ ಚೆಕ್ ಮಾಡಿ. 11 1 11 4 44 4 ಉಳಿತು, 45 ಆಯಿತು, 4 44 ಮತ್ತೆ 1 ಉಳಿತು, 11 ಆಯಿತು, 441 ಇಂಟು 21 ಬರುತ್ತೆ. ಇವಾಗ ನಾವು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಇದರ ವ್ಯಾಲ್ಯೂ ನಮಗೆ 441 ಇಂಟು 21 9261 ಬರುತ್ತೆ. ಓಕೆನಾ? ಇದನ್ನು ಚೆಕ್ ಮಾಡ್ಬೋದು ನೀವು, 441 ಇಂಟು 21. ಸೊ ಇವಾಗ 9261ನ ಫ್ಯಾಕ್ಟ್ರೈಸ್ ಮಾಡಿ ನೀವು, ಯು ವಿಲ್ ಗೆಟ್ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 21 ಕ್ಯೂಬ್ ಬರುತ್ತೆ ನಿಮಗೆ. ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್, ನೀವು ಅದನ್ನು ಬರಿಬೇಕು, ಕ್ಯಾನ್ಸಲ್ ಆಗುತ್ತೆ ಕ್ಯೂಬ್ ರೂಟು. ಆರ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ನಿಮಗೆ ಆನ್ಸರ್ ಬರುತ್ತೆ. ಓಕೆನಾ? ಇಷ್ಟೇನ ಫೈನಲ್ ಆನ್ಸರು? ಅಲ್ಲ, ಕೇಳಿರೋದೇನು? ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 4 ಇಂಟು 22/7 ಇಂಟು ಆರ್ ಸ್ಕ್ವೇರ್ ಅಂದರೆ 21 ಇಂಟು 21. ಇದರ ವ್ಯಾಲ್ಯೂ ಸೊ 7 1 7 3. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟು ಬರುತ್ತೆ. ಇದರ ವ್ಯಾಲ್ಯೂ ಬಂದು 5544 ಸೆಂಟಿಮೀಟರ್ ಸ್ಕ್ವಯರ್. ಇದು ನಮ್ಮ ಮೇಲ್ಮೈ ವಿಸ್ತೀರ್ಣ, ಯಾವುದರದು? ಸ್ಪಿಯರ್ ಅಥವಾ ನಮ್ಮ ಗೋಳದ ಮೇಲ್ಮೈ ವಿಸ್ತೀರ್ಣ 5544 ಸೆಂಟಿಮೀಟರ್ ಸ್ಕ್ವಯರ್ಗಳು. ಸೊ ಇದು ನಮ್ಮ ಫೈನಲ್ ಆನ್ಸರ್ ಆಗುತ್ತೆ. ಈ ರೀತಿ ನಾವು ಈ ಪ್ರಾಬ್ಲಮ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಲೈಕ್ ಲಾಸ್ಟ್ ಪ್ರಾಬ್ಲಮ್, ಬಟ್ ಅದರಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ ಇರೋದ್ರಿಂದ ಫಾರ್ಮುಲಾ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಹಾಗಾಗಿ ಕ್ಯಾಲ್ಕುಲೇಷನ್ ಸ್ವಲ್ಪ ದೊಡ್ಡದಾಗುತ್ತೆ. ಬಿಟ್ಟರೆ ಬಹಳ ಸಿಂಪಲ್ ಆಗಿದೆ. ಈ ರೀತಿ ಕಾನ್ಸೆಪ್ಟು ನಮ್ಮ ಮೇನ್ ಪ್ರಾಬ್ಲಮ್ ಅಂದರೆ 5 ಮಾರ್ಕ್ಸ್ ಕ್ವಶನಲ್ಲಿ ಒಂದು ಭಾಗವಾಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್, ಚೆನ್ನಾಗಿ ಕಲ್ತ್ಕೊಳ್ಳಿ ಇದನ್ನ ಅಂತ ಹೇಳ್ತಾ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಮುಂದಕ್ಕೆ ಮೂವ್ ಆನ್ ಆಗೋಣ. 2 ಮಾರ್ಕ್ಸ್ ಕ್ವಶನ್ಸು ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮಿಕ್ಕಿದ 2 ಕ್ವಶನ್ ಏನೋ ಇರಬೇಕು, ವಿಚ್ ಆರ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಆಗಿದೆ. ಅದಕ್ಕೆ ನಾನು 2 ಮಾರ್ಕ್ಸ್ ಆ ಕ್ವಶನ್ಸ್ನ ನಿಮಗೆ ಬಿಡ್ತಾ ಇದ್ದೀನಿ, ನೀವು ಮಾಡಿ, ಈಸಿ ಇದೆ ಅಂತ ಹೇಳ್ತಾ ನಾವಿವಾಗ 3 ಮಾರ್ಕ್ಸ್ ಕ್ವಶನ್ಸ್ನ ಅಂದರೆ 3 ಅಂಕಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ. ಓಕೆ, ಒಂದು ಕ್ವಶನ್ನು ಭಾಳ ಸಿಂಪಲ್ ಆಗಿದೆ, ಈಸಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀವೇ ಮಾಡಿ. ಸೊ ನಾನಿವಾಗ 47ನೇ ಪ್ರಶ್ನೆ, ಇದನ್ನು ಲಾಸ್ಟ್ ಇಯರ್ ಮಾಡಲ್ ಪೇಪರಲ್ಲ ಅಥವಾ ಪ್ರಿಪ್ರೇಟರಿ ಎಲ್ಲ ಕೇಳಿದ್ರು ಅಂತ ನನಗೆ ಜ್ಞಾಪಕ. ಓಕೆನಾ? ಏನಾ ಪ್ರಶ್ನೆ ನೋಡೋಣ.
ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಓಕೆನಾ? ಒಬ್ಬ ಜ್ಯೂಸ್ ಮಾಡೋನಿದ್ದಾನೆ, ಜ್ಯೂಸ್ ಅಂಗಡಿ ಇದೆ ಒಂದು. ಆ ಜ್ಯೂಸ್ ಅಂಗಡಿಲಿ ಜ್ಯೂಸ್ ಸೆಲ್ಲರ್ ಏನ್ ಮಾಡ್ತಾನೆ, ಈ ರೀತಿ ಒಂದು ಕಪ್ಪನ್ನ ಬಳಸಿ ಎಲ್ರಿಗೂ ಕೂಡ ಜ್ಯೂಸ್ನ ಮಾರ್ತಾ ಇದ್ದಾನೆ. ಓಕೆ, ಸಿಲಿಂಡರ್ನಾಕಾರದ ಗಾಜಿನ ಲೋಟದ ಒಳವ್ಯಾಸ ಅಂದ್ರೆ ಡಯಾಮೀಟರ್ ಈಸ್ 6 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಹಾಗೂ ಗಾಜಿನ ಲೋಟದ ಎತ್ತರ, ಈ ಪೂರ್ತಿ ಗ್ಲಾಸ್ನ ಲೋಟದ ಎತ್ತರ ಬಂದು 12 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ನೈಜ ಸಾಮರ್ಥ್ಯ ಅಂದ್ರೇನು? ಇವಾಗ ಇವನು ಗ್ಲಾಸ್ ಒಳಗೆ ಜ್ಯೂಸ್ ಹಾಕಿ ಕೊಡ್ತಿದ್ದಾರೆ. ಆ ಗ್ಲಾಸ್ ಒಳಗೆ ನಿಜವಾಗ್ಲೂ ಆಕ್ಚುಲಿ ಎಷ್ಟು ಹಿಡಿಸ್ತಾ ಇದೆ ಜ್ಯೂಸು ಅಂತ ಕೇಳ್ತಿದ್ದಾರೆ ಅವ್ರು. ಓಕೆನಾ? ಸೊ ಇವಾಗ ನಮಗೆ ಗೊತ್ತು, ಫುಲ್ ಗ್ಲಾಸ್ ಇದ್ದಿದ್ರೆ ಫುಲ್ಲು ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟಿರುತ್ತೋ ಅಷ್ಟು ಜ್ಯೂಸ್ ಹಿಡಿಸ್ತಾ ಇತ್ತು ಅಂತ. ಬಟ್ ಆದರೆ ಇವನೇನು ಮಾಡಿದ್ದಾನೆ, ಸ್ವಲ್ಪ ಚಾಲುಕಿದ್ದಾನೆ. ಇವನು ಏನು ಮಾಡಿದ್ದಾನೆ, ಕೆಳಗಡೆ ಗಮನಿಸ್ಬೋದು ನೀವು, ಇಲ್ಲೊಂದು ಹೆಮಿಸ್ಪಿಯರ್ ಶೇಪ್ದಲ್ಲಿ ಮೇಲ್ಗಡೆ ಎತ್ಬಿಟ್ಟಿದ್ದಾನೆ. ನೀವೆಲ್ಲ ಟೀ ಅಂಗಡಿಗೆ ಹೋದಾಗ ಅಥವಾ ಜ್ಯೂಸ್ ಅಂಗಡಿಗೆ ಹೋದಾಗ ನೋಡಿರ್ತೀರ, ಗ್ಲಾಸ್ಗಳು ಹಿಂಗಿರುತ್ತೆ, ಕೆಳಗಡೆ ಈ ರೀತಿ ಒಂದು ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ. ಏನಕ್ಕೆ ಅಂದರೆ ಅಮೌಂಟ್ ಆಫ್ ಜ್ಯೂಸ್ ಅವಾಗ ಕಡಿಮೆ ಆಗುತ್ತೆ. ಸೊ ಅವಾಗ ನಾವು ಜ್ಯೂಸ್ನ ಉಳಿಸ್ಬೋದು, ಇನ್ನೊಂದಷ್ಟು ಜನಕ್ಕೆ ಎಕ್ಸ್ಟ್ರಾ ಕೊಡ್ಬೋದು, ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬೋದು. ಇದು ಒಂದು ಸ್ವಲ್ಪ ಚಾಲಕ್ತನ. ಓಕೆನಾ? ಸೊ ಆ ರೀತಿ ಇಲ್ಲಿ ಕೂಡ ಒಂದು ಡೆಂಟ್ನ ಅಥವಾ ಡೆಂಟ್ ಅಂತ ಕರೆಯಲ್ಲ ಇದನ್ನ, ಒಂದು ಸ್ವಲ್ಪ ಒಳಗಡೆ ಉಬ್ಬಿದೆ. ಹಾಗಾದಾಗ ಏನಾಗುತ್ತೆ, ನಾವು ಜ್ಯೂಸ್ ಹಾಕ್ತಾ ಹೋದ್ರೆ ಇಲ್ಲೆಲ್ಲ ತುಂಬುತ್ತೆ ಜ್ಯೂಸು, ಬಟ್ ಆದರೆ ಇಲ್ಲಿ ಮಾತ್ರ ತುಂಬಲ್ಲ. ಏನಕ್ಕೆ ಹೇಳಿ, ಒಳಗಡೆ ಬಂದ್ಬಿಟ್ಟಿರುತ್ತಲ್ಲಿ. ಹಾಗಾಗಿ ಸೊ ಇವಾಗ ಇದ್ರ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅವ್ರು. ಓಕೆನಾ? ಸೊ ಇವಾಗ ಫಸ್ಟ್ ನಾವು ದತ್ತಾಂಶ ಬರ್ಕೋಣ. ಸಿಲಿಂಡರ್ ರೇಡಿಯಸ್ ಈಸ್ ಈಕ್ವಲ್ ಟು, ರೇಡಿಯಸ್ ಕೊಟ್ಟಿಲ್ಲ ಅವರು, ವ್ಯಾಸ ಅಂದರೆ ಡಯಾಮೀಟರ್ ವಿಚ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಇದರಿಂದ ನಾವು ತ್ರಿಜ್ಯ ಅಥವಾ ರೇಡಿಯಸ್ನ ಕಂಡುಹಿಡಿಬೋದು. d/2 ವಿಚ್ ಈಸ್ 6/2 ಅಂದರೆ 3 ಸೆಂಟಿಮೀಟರ್ ಆಗುತ್ತೆ. ಇದು ನಮ್ಮ ತ್ರಿಜ್ಯ, ರೇಡಿಯಸ್. ಓಕೆನಾ? ಸೊ ರೇಡಿಯಸ್ ನಮ್ಮ ಫಾರ್ಮುಲಾಗಳಿರೋದು, ಹಾಗಾಗಿ ನಾನು ರೇಡಿಯಸ್ನ ಕಂಡುಹಿಡ್ಕೊಂಡೆ ಮೊದಲಿಗೆ. ನೆಕ್ಸ್ಟು ಹೈಟ್ ಆಫ್ ಸಿಲಿಂಡರ್ ಹೆಚ್ ಈಸ್ ಈಕ್ವಲ್ ಟು ಏನಂತ ಹೇಳ್ತಿದ್ದಾರೆ ಅವರು, 12 ಸೆಂಟಿಮೀಟರ್ ಅಂತ. ಸೊ ಇವಾಗ ಕಂಡುಹಿಡಿಬೇಕಿರೋದೇನು, ವಾಲ್ಯೂಮ್ ಆಫ್ ಗ್ಲಾಸ್, ಆಕ್ಚುಯಲ್ ವಾಲ್ಯೂಮ್ ಆಫ್ ಗ್ಲಾಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಹೆಂಗೆ ಕಂಡುಹಿಡಿತೀರ ನೀವು ಇದನ್ನ? ಭಾಳ ಸಿಂಪಲ್. ಪೂರ್ತಿ ವಾಲ್ಯೂಮ್ ಆಫ್ ಸಿಲಿಂಡ್ರಲ್ಲಿ ಈ ಜಾಗದಲ್ಲಿ ಮಾತ್ರ ಜ್ಯೂಸ್ ತುಂಬ್ತಾ ಇಲ್ಲ ಅಲ್ವಾ? ಸೊ ಈ ಜಾಗನ ತೆಗೆದ್ಬಿಡೋಣ. ಈ ಜಾಗ ಏನಿದು, ಈ ವಾಲ್ಯೂಮ್ ಏನಿದು, ಹೆಮಿಸ್ಪಿಯರ್ ಆಕಾರದಲ್ಲಿದೆಯಾ, ಅರ್ಧಗೋಳದ ಆಕಾರದಲ್ಲಿದೆಯಾ? ಸೊ ಈ ಅರ್ಧಗೋಳದ ಆಕಾರನ ತೆಗೆದ್ಬಿಡೋಣ. ಓಕೆನಾ? ಸೊ ಇವಾಗ ಗಮನಿಸಿ, ಈ ಅರ್ಧಗೋಳ ಆಕಾರದಲ್ಲೂ ಕೂಡ ನಮಗೆ ರೇಡಿಯಸ್ಸು ಸಿಲಿಂಡರ್ ಎಷ್ಟಿದೆಯೋ ಅಷ್ಟೇ ಇದೆ. ಹಾಗಾಗಿ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಅರ್ಧಗೋಳದ ತ್ರಿಜ್ಯ ಕೂಡ ನಮ್ಮ ಸಿಲಿಂಡರ್ನ ತ್ರಿಜ್ಯದಷ್ಟೇ ಇರುತ್ತೆ. ಅದು ಕೂಡ ನಮಗೆ ಗಮನಕ್ಕಿರಬೇಕು. ಸೊ ನಾವಿವಾಗ ಏನು ಮಾಡಬೇಕು, ವಾಲ್ಯೂಮ್, ಎರೇಸರ್ ಸೆಲೆಕ್ಟ್ ಆಗಿದೆಯಾ? ಹಾಂ, ವಾಲ್ಯೂಮ್ ಆಫ್ ಸಾಲಿಡ್ ಅಥವಾ ಗ್ಲಾಸ್, ಗಾಜಿನ ಘನಫಲ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ ಸಿಲಿಂಡರ್ನ ಘನಫಲ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳದ ಘನಫಲ. ನಾನು ಬರೀ ಅಕ್ಷರಗಳನ್ನ ಬರ್ದಿದ್ದೀನಿ, ನಾನು ಹೇಳ್ಬೇಕಾದ್ರೆ ನೀವು ಫಾಲೋ ಮಾಡಬೇಕು. ಓಕೆನಾ? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸೊ ಡೈರೆಕ್ಟಾಗಿ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ಇವಾಗ ನಾವು ಡೈರೆಕ್ಟಾಗಿ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಬರುತ್ತೆ? ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ πr² ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳದ ಘನಫಲ 2/3 πr³. ಕರೆಕ್ಟ್ ಅಲ್ವಾ ಫಾರ್ಮುಲಾಸು? ಇವಾಗ ನಾವು ಮುಂಚೆ ಮಾಡ್ದಂಗೆ ಫಾರ್ಮುಲಾದಲ್ಲಿ ಕಾಮನ್ ತೆಗಿಬೋದು. ನೋಡೋಣ, ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಇಲ್ಲಿ r² ಇದೆ, ಇಲ್ಲಿ r³ ಇದೆ, ಅವೆರಡು ಕೂಡ ಕಾಮನ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಕಾಮನ್ ಹಿಯರ್. ಏನು ಕಾಮನು? πr² ಕಾಮನ್ ತಗೋತೀನಿ. πr² ಹೊಳಗೋದ್ರೆ ಉಳಿಯೋದು h ಮೈನಸ್
2/3 ಇಲ್ಲೇ ಉಳಿಯುತ್ತೆ. 2/3 ಇಂಟು ಪೈ ಆರ್ ಸ್ಕ್ವೇರಲ್ಲಿ 2 ಆರ್ ಹೊರಗಡೆ ಹೋಯ್ತು, ಒಂದೇ ಒಂದು ಆರ್ ಒಳಗಡೆ ಉಳ್ಕೊಳ್ಳುತ್ತೆ ಆರ್. ಓಕೆನಾ, ಅದನ್ನು ಸ್ವಲ್ಪ ಬ್ರ್ಯಾಕೆಟಲ್ಲಿ ಬರೆಯೋಣ ಕನ್ಫ್ಯೂಸ್ ಆಗದೆ ಇರೋಕ್ಕೆ. ಓಕೆ, ಸೊ ಇವಾಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಅಂದರೆ 22/7, ಪೈ ವ್ಯಾಲ್ಯೂ ಕೊಟ್ಟಿಲ್ಲ, ಸೊ 22/7 ಇಂಟು ಆರ್ ಸ್ಕ್ವೇರ್. ಆರ್ ಏನು ನಮಗೆ 3 ಅಲ್ವಾ, 3 ಇಂಟು 3 ಇಂಟು ಹೆಚ್ ಅಂದರೆ ಹೈಟ್ ಆಫ್ ಸಿಲಿಂಡರ್ ವಿಚ್ ಈಸ್ 12 ಸೆಂಟಿಮೀಟರ್ ಮೈನಸ್ 2/3 ಇಂಟು ಬ್ರ್ಯಾಕೆಟಲ್ಲಿ 2/3 ಇಂಟು ಆರ್ ಅಂದರೆ ರೇಡಿಯಸ್ 3. ಓಕೆನಾ, ಸೊ ಇವಾಗ ನೋಡಿ ಇಲ್ಲಿ 3 1 3 1 ಕ್ಯಾನ್ಸಲ್ ಆಗುತ್ತೆ. 12 ಮೈನಸ್ 2 ಅಂದರೆ ಇದ್ರ ವ್ಯಾಲ್ಯೂ 10 ಆಗುತ್ತೆ. ಓಕೆನಾ, ಇದು ಹಿಂಗಿರಲಿ. ಸೊ ಇಲ್ಲೇನೋ ಕ್ಯಾನ್ಸಲ್ ಮಾಡ್ಬೋದಾ, ಮೋಸ್ಟ್ಲಿ ಆಗಲ್ಲ. 3 3 9, 9 ಇಂಟು 22 ಅಂದರೆ 190 ಎಷ್ಟಾಗುತ್ತದು, ವಿಚ್ ಈಸ್ ಈಕ್ವಲ್ ಟು 22 ಇಂಟು 9 198 ಡಿವೈಡೆಡ್ ಬೈ 7 ಇಂಟು 12 ಮೈನಸ್ 2 ವಿಚ್ ಈಸ್ 10 ಆಗುತ್ತೆ. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ, ಈಸ್ ಈಕ್ವಲ್ ಟು ಇದರ ವ್ಯಾಲ್ಯೂ 198/7 ಈಸ್ ಈಕ್ವಲ್ ಟು 28.285 ಬರುತ್ತೆ ಇಂಟು 10 ಅಂತ ಇದೆ. ಹಾಗಾಗಿ 10 ಇರೋದ್ರಿಂದ 1 ಪಾಯಿಂಟ್ ಮುಂದೆ ಹಾಕೋಣ, 282.85 ಸೆಂಟಿಮೀಟರ್ ಕ್ಯೂಬ್. ಇದು ನಮ್ಮ ಸಿಲಿಂಡರ್ನ ಆ್ಯಕ್ಚುಯಲ್ ಇವಾಗ ಇಡಿಸ್ಬೋದಂತ ಜ್ಯೂಸ್ನ ವಾಲ್ಯೂಮ್. ಗೊತ್ತಾಗ್ತಿದೆಯಾ, 282.85 ಸೆಂಟಿಮೀಟರ್ ಕ್ಯೂಬ್. ಸೊ ಇದು ನಮ್ಮ ಫೈನಲ್ ಆನ್ಸರ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ವಿ, ಏನು ಕಂಡುಹಿಡಿಬೇಕಂತ ಬರ್ಕೊಂಡ್ವಿ. ಅದನ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ಫಾರ್ಮುಲಾ ಬೇಕು. ಸೊ ಫಾರ್ಮುಲಾ ಬರ್ಕೊಂಡ್ವಿ. ಸಿನ್ಸ್ ಈ ಫಾರ್ಮುಲಾದಲ್ಲಿರೋ ಡೇಟಾ ಎಲ್ಲ ನಮ್ಗೆ ಗೊತ್ತಿದ್ರಿಂದ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬಂದೋಯ್ತು. ಸೊ ಐ ಡೋಂಟ್ ಥಿಂಕ್ ದಿಸ್ ಈಸ್ ದ್ಯಾಟ್ ಡಿಫಿಕಲ್ಟ್, ತುಂಬ ಡಿಫಿಕಲ್ಟ್ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಸೊ ನಿಮಗೂ ಅನಿಸಿಲ್ಲ ಅಂತ ನಾನು ಅಂದ್ಕೋತೀನಿ. ಸೊ ಇದು ಅರ್ಥ ಆಗಿದ್ರೆ ಮುಂದಕ್ಕೆ ನಾವು ಮೂವ್ ಆನ್ ಆಗೋಣ. ಓಕೆನಾ, ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಸಿಲಿಂಡರಿನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಸರ್ಕಸ್ ಡೇರಿಯನ್ನು ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಸರ್ಕಸಲ್ಲಿ ನೀವು ಮೋಸ್ಟ್ಲಿ ಸರ್ಕಸ್ ಎಲ್ಲ ನೋಡಿದ್ರೆ ಇಲ್ವಾ ಗೊತ್ತಿಲ್ಲ. ಸೊ ಹೆಂಗೆ ಮಾಡಿರ್ತಾರೆ, ಈ ರೀತಿ ಒಂದು ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಅಂದರೆ ಸಿಲಿಂಡರ್ ಅಲ್ಲ, ಪೋಲ್ಗಳು ಹಾಕಿ ಈ ರೀತಿ ಒಂದು ಸಿಲಿಂಡರ್ ಆಕಾರದಲ್ಲಿ ಒಂದು ಟೆಂಟ್ನ, ಬೇಸಿಕಲಿ ಒಂದು ಟೆಂಟನ್ನು ಹಾಕಿರ್ತಾರೆ. ಈ ಟೆಂಟ್ನ ಮೇಲ್ಗಡೆ ರೂಫ್ ಆಗಿ ಒಂದು ಕೋನ್ ಶೇಪಲ್ಲಿ ಮಾಡಿರ್ತಾರೆ ಈ ರೀತಿ. ಓಕೆನಾ, ಸೊ ಇಲ್ಲೇನಿರುತ್ತೆ, ನೆಲ ಇರುತ್ತೆ. ಇದು ನೆಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮನೆಗಳನ್ನ ಬರೀತಿದ್ದೀವಿ, ಈ ರೀತಿ ಅನಿಸುತ್ತೆ, ಹೌದಲ್ವಾ? ಸೊ ಈ ರೀತಿ ಒಂದು ಡೇರಿ ಮೀನ್ಸ್ ಒಂದು ಟೆಂಟ್ ಬೇಸಿಕಲಿ ಹಾಕಿದ್ದಾರೆ ಸರ್ಕಸ್ ನಡೆಸೋದಕ್ಕೆ. ಓಕೆನಾ, ಓಕೆ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸಗಳು ಕ್ರಮವಾಗಿ 5 ಮೀಟರ್ ಮತ್ತು 126 ಮೀಟರ್ 126 ಮೀಟರ್ಗಳು ಆಗಿದ್ದು, ಡೇರಿಯ ಒಟ್ಟು ಎತ್ತರ ಟೋಟಲ್ ಹೈಟ್ ಇಲ್ಲಿಂದ ಫುಲ್ ಟಾಪಿಗೆ ಹೈಟ್ ಬಂದು 21 ಮೀಟರ್ ಆಗಿದರೆ ಆ ಡೇರಿಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಇಂಗ್ಲಿಷ್ನಲ್ಲಿ ಒಂದು ಸರ್ತಿ ಓದೋಣ. ಎ ಸರ್ಕಸ್ ಟೆಂಟ್ ಈಸ್ ಬಿಲ್ಟ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ಸರ್ಮೌಂಟೆಡ್ ಬೈ ಎ ಕೊನಿಕಲ್ ಟಾಪ್. ಸೊ ಇಂಗ್ಲೀಷ್ ಮೀಡಿಯಂ ಯಾರೆಲ್ಲ ಇದ್ದೀರಾ, ಸರ್ಮೌಂಟೆಡ್ ಅನ್ನೋ ಪದದ ಅರ್ಥ ಗೊತ್ತಿರಬೇಕು. ಇದ್ರ ಮೇಲ್ಗಡೆ ಇದನ್ನ ತೊಗೊಂಬಂದು ಕೂರಿಸಿದ್ದಾರೆ ಅಂತ ಅರ್ಥ, ಸರ್ಮೌಂಟ್ ಮಾಡಿದ್ದಾರೆ ಅಂದರೆ. ಗೊತ್ತಾಗ್ತಿದ್ಯಾ? ಸೊ ಸರ್ಮೌಂಟೆಡ್ ಬೈ ಎ conical top using canvas. If the height of the cylinder and the diameter of the cylinder are respectively 5 meter and 126 meters, okay, and the total height of the tent is 21 meters, ಅಂದ್ರೆ ಇಲ್ಲಿಂದ ಹಿಡಿದು ನೆಲದವರೆಗೂ 21 ಮೀಟರ್ಸ್ ಇದೆ. ಅದೇ ರೀತಿ ಸಿಲಿಂಡರ್ನ ಹೈಟ್ ಮಾತ್ರ ನೋಡೋದಾದ್ರೆ ನೀವು 5 ಮೀಟರ್ಸ್ ಇದೆ. ಓಕೆನಾ, ಹಂಗಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಆಯಿತು ಹೆಣ್ಸಿ ನೋಡೋಣ. 21ರಲ್ಲಿ ಟೋಟಲ್ 21, ಅದರಲ್ಲಿ 5 ಮೀಟ್ರ್ ಸಿಲಿಂಡರ್ದಿದೆ, ಮಿಕ್ಕಿದ ಕೋನ್ ಹೈಟ್ ಎಷ್ಟಾಯಿತು? ಸೊ ಅಲ್ಲಿಗೆ 21 ಅಂದರೆ 16 ಮೀಟರ್ಗಳು ಯಾವುದ್ರ ಹೈಟು? ಕೋನಿನ ಹೈಟ್ ಆಗುತ್ತೆ. ಓಕೆನಾ, ಸೊ ಮುಂದಕ್ಕೆ ಏನು ಹೇಳ್ತಿದ್ದಾರೆ,
ದೆನ್ ಫೈಂಡ್ ದ ಏರಿಯಾ ಆಫ್ ಕ್ಯಾನ್ವಾಸ್ ಯೂಸ್ಡ್ ಟು ಮೇಕ್ ದಿಸ್ ಟೆಂಟ್. ಈ ಟೆಂಟ್ನ ಮಾಡೋದಕ್ಕೆ ಬಟ್ಟೆ ಎಷ್ಟು ಬಳಸಿದ್ದಾರೆ? ಬಟ್ಟೆ ಒಳಗೆಲ್ಲ ಹಾಕ್ತಾರಾ? ಇಲ್ಲ, ಗೋಡೆಗಳಿಗೆ ಮಾತ್ರ. ಅಂದರೆ ಸಿಲಿಂಡ್ರಿಕಲ್ ಗೋಡೆ ಮಾಡಿದಾರಲ್ಲ ಇಲ್ಲಿ ಅದಕ್ಕೆ, ಮತ್ತೆ ಕೋನಿಕಲ್ ರೂಫ್ ಮಾಡಿದಾರಲ್ಲಿ ಅದಕ್ಕೆ ಬಟ್ಟೆನ ಬಳಸ್ತಾ ಇದ್ದಾರೆ. ಆ ಬಟ್ಟೆಯ ಸುತ್ತಳತೆ ಎಷ್ಟು, ಸುತ್ತಳತೆ ಅಲ್ಲ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಇವಾಗ ಈ ಬಟ್ಟೆ ಅಳತೆ ಈಸ್ ನಥಿಂಗ್ ಬಟ್ ಸರ್ಫೇಸ್ ಏರಿಯಾ, ಕರೆಕ್ಟ್ ತಾನೆ? ಸೊ ಇವಾಗ ಸಿಲಿಂಡರ್ನ ಸರ್ಫೇಸ್ ಏರಿಯಾ ಪ್ಲಸ್ ಈ ಕೋನ್ನ ಸರ್ಫೇಸ್ ಏರಿಯಾ. ಬಟ್ ಆದರೆ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ನೆಲ ಇದೆಯಲ್ಲ, ನೆಲದ ಫೇಸ್ ಮೇಲೆ ಬಟ್ಟೆ ಹಾಕಲ್ಲ, ಹಾಗಾಗಿ ನೆಲ ಬಿಟ್ಬಿಡ್ತೀವಿ. ಮತ್ತು ಇಲ್ಲಿ ಮಧ್ಯದಲ್ಲೂ ಕೂಡ ಅಲ್ಲೇನು ಬಟ್ಟೆ ಎಕ್ಸ್ಟ್ರಾ ಹಾಕಲ್ಲ, ಮೇಲ್ಗಡೆ ಕೋನೆ ನಮ್ಮ ರೂಫ್ ಆಗಿರುತ್ತೆ, ಹಾಗಾಗಿ ಈ ಫೇಸ್ನು ಬಿಟ್ಬಿಡ್ತೀವಿ. ಹಾಗಾದರೆ ನಮ್ಗೆ ಇವಾಗ ಕಂಡುಹಿಡಬೇಕಿರೋದು ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಕೋನ್, ಕರೆಕ್ಟ್ ಅಲ್ವಾ? ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಕೋನೆ ನಮ್ಮ ಟೋಟಲ್ ಏರಿಯಾ ಆಫ್ ಕ್ಯಾನ್ವಾಸ್ ರಿಕ್ವೈರ್ಡ್, ಅಥವಾ ಈ ಡೇರಿಯನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಎಷ್ಟು ನಮಗೆ? ಸಿ ಎಸ್ ಸಿ ಆಫ್ ಸಿಲಿಂಡರ್ ಮತ್ತು ಸಿ ಎಸ್ ಸಿ ಆಫ್ ಕೋನ್. ಸಿ ಎಸ್ ಸಿ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಓರೆ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಸಿ ಎಸ್ ಸಿ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಸಿ ಆಫ್ ಕೋನ್ನ ನಾವು ಕಂಡುಹಿಡಿಬೇಕು. ಓಕೆ, ಈ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನು ನಾನು ಮೇಲ್ಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಬರಿತೀನಿ, ಇವಾಗ ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ. ಓಕೆನಾ? ಈ ರೀತಿ ಒಂದು ಸಿಲಿಂಡರ್ ಇದೆ, ಈ ರೀತಿ ಒಂದು ಕೋನ್ ಇದೆ, ಇದರ ಹೈಟ್ ಬಂದು 5 ಮೀಟರ್, ಟೋಟಲ್ ಹೈಟ್ ಬಂದು 21 ಮೀಟರ್. ಓಕೆನಾ? ಹಂಗಂದ್ರೆ ಹೈಟ್ ಆಫ್ ಕೋನ್ ಬಂದು 16 ಮೀಟರ್ಸ್ ಆಗುತ್ತೆ. ಓಕೆನಾ? ಸೊ ಆಮೇಲೆ ರೇಡಿಯಸ್ ಆಫ್ ಸಿಲಿಂಡರ್ ಆಸ್ ವೆಲ್ ಆಸ್ ಕೋನ್ ಎರಡೂ ಕೂಡ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇಷ್ಟಂತ. ಡಯಾಮೀಟರ್ ಈಸ್ 126 ಮೀಟರ್ಸ್ ಅಂತ. 126 ಮೀಟರ್ಸ್ ಡಯಾಮೀಟರ್ ಆದರೆ ರೇಡಿಯಸ್ನ ನಾವು ಈಸಿಯಾಗಿ ಕಂಡುಹಿಡ್ಕೋಬೋದು. ಹೆಂಗೆ? ವ್ಯಾಸದಲ್ಲಿ ಅರ್ಧ ನಮ್ಮ ತ್ರಿಜ್ಯ ಇರುತ್ತೆ, ಹಾಗಾಗಿ 126ರಲ್ಲಿ ಅರ್ಧ ಅಂದರೆ 63 ಮೀಟರ್ಗಳು ನಮ್ಮ ರೇಡಿಯಸ್ ಅಂದರೆ ತ್ರಿಜ್ಯ ಆಗಿರುತ್ತೆ. ಸೊ ಇಷ್ಟು ನಮ್ಮ ಡಯಾಗ್ರಾಮ್. ಓಕೆನಾ? ಇವಾಗ ನಮಗೆ ಗೊತ್ತಿರೋ ಡೇಟಾಗಳನ್ನ ಬರ್ಕೊಡ್ತಾ ಹೋಗೋಣ. ಡಯಾಮೀಟರ್ ಕೊಟ್ಟಿದ್ದಾರೆ 126 ಮೀಟರ್ಸ್ ಅಂತ, ವಿಚ್ ಈಸ್ ರೇಡಿಯಸ್ ಈಸ್ ಈಕ್ವಲ್ ಟು 63 ಮೀಟರ್ಸ್. ಇದು ಹೆಂಗೆ ಬಂತು? ಇದರಲ್ಲಿ ಅರ್ಧ ಬಂತು. 126ಅಲ್ಲಿ ಅರ್ಧ ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು 63 ಮೀಟರ್ಸ್. ಓಕೆನಾ? ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಹೈಟ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು 5 ಮೀಟರ್ಸ್ ಅಂತ ಹೇಳಿದ್ದಾರೆ. ನಾನು ಸಿಲಿಂಡರ್ನ ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ಹೈಟ್ ಆಫ್ ಕೋನ್ ಕೂಡ ಇದೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಹೈಟ್ ಆಫ್ ಸಿಲಿಂಡರ್ ಅಂತ ಬರ್ತೀನಿ. ಅದೇ ರೀತಿ ಹೈಟ್ ಆಫ್ ಕೋನ್ ಈಸ್ ಈಕ್ವಲ್ ಟು 21 ಟೋಟಲ್ ಹೈಟ್ ಮೈನಸ್ ಹೈಟ್ ಆಫ್ ಸಿಲಿಂಡರ್ ವಿಚ್ ಈಸ್ 5 ಈಸ್ ಈಕ್ವಲ್ ಟು 16 ಮೀಟರ್ಸ್ ಬರುತ್ತೆ. ಓಕೆ ಅಲ್ವಾ? ಸೊ ನಾವೀಗ ಕಂಡುಹಿಡಿಬೇಕಿರೋದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟೆಂಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋದಕ್ಕೆ ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಕೋನು. ಬಟ್ ಆದರೆ ಸಿ ಎಸ್ ಎ ಆಫ್ ಕೋನ್ನ ಫಾರ್ಮುಲಾ ಒಂದು ಸರ್ತಿ ಜ್ಞಾಪಿಸ್ಕೊಳ್ಳಿ ನೋಡೋಣ. ಪೈ ಆರ್ ಎಲ್. ಎಲ್ ಅಂದ್ರೇನು? ಸ್ಲ್ಯಾಂಟ್ ಲೆಂತ್, ಸ್ಲ್ಯಾಂಟ್ ಹೈಟ್ ಅಂತ ಕೂಡ ಕರಿತೀವಿ, ಅಥವಾ ಓರೆ ಎತ್ತರ ಕನ್ನಡದಲ್ಲಿ ಹೇಳೋದಾದ್ರೆ. ಓರೆ ಎತ್ತನ ಕೊಟ್ಟಿಯಾರ ಇಲ್ಲಿ ಕ್ವಶನಲ್ಲಿ? ಓರೆ ಎತ್ತರ ಎಲ್ಲೆಲ್ಲೂ ಕೊಟ್ಟಿಲ್ಲ, ಹಂಗಂದ್ರೆ ನಾವೇ ಎಲ್ನ ಕಂಡುಹಿಡಿಬೇಕಾಗುತ್ತೆ. ಎಲ್ ಹೆಂಗೆ ಕಂಡುಹಿಡಿಯೋದು? ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈ ಹೆಚ್ ಯಾವುದು? ಕೋನ್ದು. ಸೊ ಕೋನ್ನ ಹೆಚ್ಚು 16 ಇದೆ, ಮತ್ತು ರೇಡಿಯಸ್ ನಮಗೆ ಎರಡದು ಸೇಮ್ ಇದೆ 63, ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಎಷ್ಟು ಕೊಟ್ಟಿದೆ? 63, ಅಂದರೆ 63 ಈಸ್ ಈಕ್ವಲ್ ಟು 16 ಸ್ಕ್ವೇರ್ ಅಂದರೆ 256 ಪ್ಲಸ್ 63 ಸ್ಕ್ವೇರ್ ಅಂದರೆ ನಿಮಗೆ 3969 ಬರುತ್ತೆ. ಓಕೆನಾ? 3969 ಬರುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 256 ಪ್ಲಸ್ 3969 ಎಲ್ ಈಸ್ ಈಕ್ವಲ್ ಟು 65 ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಲ್ ಈಸ್ ಈಕ್ವಲ್ ಟು 65 ಮೀಟರ್ಗಳು. ಎಲ್ನ ವ್ಯಾಲ್ಯೂ ನಮಗೆ ಈ ರೀತಿ ಕಂಡುಹಿಡಿಬೇಕು. ಎಲ್ನ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇದು ನಮ್ಮ
ಸೂತ್ರ ಫಾರ್ಮುಲಾ. ಈ ಫಾರ್ಮುಲಾ ಭಾಳ ಇಂಪಾರ್ಟೆಂಟು. 1 ಮಾರ್ಕ್ಸಲ್ಲಿ MCQ ಅಲ್ಲಿ ಆಗ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಆಗ್ಬೋದು. ಈ ಫಾರ್ಮುಲಾ ಮೇಲೆ ಅಂದರೆ ಈ ಸೂತ್ರದ ಮೇಲೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸೂತ್ರನ ನೀವು ಮರೀದಂಗೆ ಜ್ಞಾಪಕ ಇಟ್ಕೋಬೇಕು. ಓಕೆನಾ? ಫೈನ್. ನೆಕ್ಸ್ಟು ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯಾನ್ವಾಸ್ ಈಸ್ ಈಕ್ವಲ್ ಟು ಅಥವಾ ಟೆಂಟ್ ಈಸ್ ಈಕ್ವಲ್ ಟು ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೆಂಟಿಂದು ಅಥವಾ ಡೇರಿಯದ್ದು ಈಸ್ ಈಕ್ವಲ್ ಟು CSA ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಓರೆ ಮೇಲ್ಮೈ ವಿಸ್ತೀರ್ಣ ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. ಸೊ ಇವೆರಡರದ್ದು ಫಾರ್ಮುಲಾಗಳನ್ನ ಬರೆಯೋಣ ನಾವು. ವಾಟ್ ಈಸ್ ದ ಫಾರ್ಮುಲಾ? 2πRH ಪ್ಲಸ್ ಇದರ ಕೋನ್ನ CSA ಫಾರ್ಮುಲಾ ಬಂದು πRL. ಓಕೆನಾ? ಕಾಮನ್ ತಗೋಬೋದಾ? πR ಎರಡು ಕೂಡ ಕಾಮನ್ ಇದೆ. ಐ ಟೇಕ್ ಕಾಮನ್. ಏನು ಕಾಮನ್ನು? πR ಕಾಮನ್ ಆಗುತ್ತೆ. ಉಳಿಯೋದು 2 × H. ಇಲ್ಲಿ ಸಿಲಿಂಡರ್ನ ಹೆಚ್ಚು, ಸೊ ಅದನ್ನು ಕರೆಕ್ಟಾಗಿ ಬರ್ಕೊಳ್ಳೋಣ. H ಆಫ್ ಸಿಲಿಂಡರ್ ಪ್ಲಸ್ ಎಲ್ಲಿ ಉಳಿಯೋದು? ಸ್ಲ್ಯಾಂಟ್ ಹೈಟ್. ಓಕೆ ಅಲ್ವಾ? ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದವರ್ ವ್ಯಾಲ್ಯೂಸ್. ಪೈ ಅಂದರೆ 22/7 ಇಂಟು ರೇಡಿಯಸ್ R ಅಂದರೆ 63 ಇಂಟು 2 × H ಅಂದರೆ 2 × Hನ ವ್ಯಾಲ್ಯೂ, ಹೈಟ್ ಆಫ್ ಸಿಲಿಂಡರ್ನ ವ್ಯಾಲ್ಯೂ ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್ ಕರೆಕ್ಟ್ ಅಲ್ವಾ? ಪ್ಲಸ್ ಎಲ್ನ ವ್ಯಾಲ್ಯೂ ನಾವು ಕಂಡಿಡಿದ್ವಿ 65 ಅಂತ. 65 ನಾವಿವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ವ್ಯಾಲ್ಯೂಸ್ನ. ಇದನ್ನು ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 7 1s 7 9s 9 × 22 ಅಂದರೆ 198 ಇಂಟು ಒಳಗಡೆ ಏನಾಗುತ್ತೆ 5 × 2 ಅಂದರೆ 10 + 65 ಈಸ್ 75. ಇದರ ಆನ್ಸರು ನಮಗೆ 14,850 ಸೆಂಟಿಮೀಟರ್ ಸ್ಕ್ವಯರ್. ಯಾಕೆ? ಇಲ್ಲೊಂದು ಕಾಮ ಹಾಕೋಣ. ಓಕೆನಾ? 14,000 ಅಂದರೆ 14,850 ಸೆಂಟಿಮೀಟರ್ ಸ್ಕ್ವಯರ್ ಏರಿಯಾ ಬಗ್ಗೆ ಕೇಳ್ತಿದ್ದಾರೆ. ಸೊ ನಮಗೆ ಈ ಟೆಂಟ್ನ, ಈ ಡೇರಿಯನ್ನು ಮಾಡಲಿಕ್ಕೆ ನಮಗೆ ಬಳಸಿರ್ತಕ್ಕಂಥ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಬಂದು 14,850 ಸೆಂಟಿಮೀಟರ್ ಬರ್ದು ನಾನು ರಿಯಲಿ ಸಾರಿ, ಸೆಂಟಿಮೀಟರ್ ಅಲ್ಲ ಇದು, ಮೀಟರ್ ಸ್ಕ್ವಯರ್. ಓಕೆನಾ? ಸೊ ಐ ಹೋಪ್ ಐ ಆಮ್ ಕ್ಲಿಯರ್. 14,850 ಮೀಟರ್ ಸ್ಕ್ವಯರ್ ಅಷ್ಟು ಬಟ್ಟೆನ ನಾವು ಬಳಸಿ ಈ ಟೆಂಟ್ನ, ಈ ಡೇರಿಯನ್ನು ನಾವು ನಿರ್ಮಿಸಬೇಕಾಗತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಮೊದಲಿಗೆ ನಾವು ಎಲ್ ಕಂಡುಹಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಫಾರ್ಮುಲಾದಲ್ಲಿ CSA ಆಫ್ ಕೋನ್ ಫಾರ್ಮುಲಾದಲ್ಲಿ ಎಲ್ ಬರುತ್ತೆ. ಹಾಗಾಗಿ ನಮಗೆ ಎಲ್ ವ್ಯಾಲ್ಯೂನ ಮೊದಲಿಗೆ ಕಂಡುಹಿಡ್ಕೊಬಿಡ್ಬೇಕು. ಆಮೇಲೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ದ ಆನ್ಸರ್ ಡೈರೆಕ್ಟ್ಲಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ನಾವು 4 ಮಾರ್ಕ್ಸ್ ಕ್ವಶನ್ಸ್ನ ಎಂಟರ್ ಆಗಬೇಕಾಗುತ್ತೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬನ್ನಿ, ಜಾಯಿನ್ ಆಗಿ, ಮತ್ತೆ ನೋಡೋಣ, ಮತ್ತೆ ಕಲಿಯೋಣ, ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋಣ ಅಂತ ಹೇಳ್ತಾ, ಈ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಭಾಳ ಈಸಿ ಆಗೋಗ್ಬಿಡುತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ಸ್ನ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಜೊತೆ ನಾನು ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.